ಎಲ್ರಿಗೂ ನಮಸ್ಕಾರ. ನಾನು ಆ ಗೊಂಬೆ ನಟರಾಜ್. ನಾನು ಇಂದು ಆಟೋ ರಿಕ್ಷಾ ಹಿಡ್ಕೊಂಡು ಬರ್ತಾ ಇದ್ದೆ. ಯಾವುದೋ ಕೆಲಸಕ್ಕೆ ಹೋಗಿದ್ದೆ ಸಿಟಿ ಮಾರ್ಕೆಟ್ಗೆ. ಅಲ್ಲಿಂದ ವಾಪಸ್ ಬರ್ತಾ ಇದ್ದೆ. ಆಸ್ ಯೂಶುವಲ್ ನಾನು ಆಟೋ ರಿಕ್ಷಾ ಡ್ರೈವರ್ ಇರ್ತಾರಲ್ಲ, ಚಾಲಕರು ಇರ್ತಾರಲ್ಲ, ಅವ್ರ ಹತ್ರ ಮಾತಾಡ್ತೀನಿ. ಸ್ವಲ್ಪ ಅವ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಕೂಡ ನಾನು ಆ ಆಟೋ ರಿಕ್ಷಾ ಡ್ರೈವರ್ ಹತ್ರ ಮಾತಾಡಿದೆ. ಅದು ಯಾಕೆ ಮಾತಾಡಿದ್ರೆ ಸ್ವಲ್ಪ ಇನ್ನೂ ಒಂದು ಕುತೂಹಲ ಇತ್ತು. ಯಾಕಂದ್ರೆ ಅವನ ಕೈ ಒಂದೇ ಕೈಲಿ ಆಟೋ ರಿಕ್ಷಾ ಬಿಡ್ತಾ ಇದ್ದ, ಬಲಗೈ ಇರ್ಲಿಲ್ಲ, ಬಲಗೈ ಒಂದು ಹಸ್ತನೇ ಇರ್ಲಿಲ್ಲ ಅವನಿಗೆ. ಏನಾಯ್ತಪ್ಪ ಇದು, ಯಾಕಿದು ಅಂತ ಅವನಿಗೆ ಕೇಳಿದೆ. ಏನ್ ಸಮಾಚಾರ, ನೀವು ಯಾವ ಊರು, ನಿಮ್ದು ಏನ್ ಕತೆ ಅಂತ ಕೇಳಿದೆ. ಸೊ ಅಲ್ಲಿಂದ ನಮ್ಮ ಮಾತುಕತೆ ಶುರುವಾಯಿತು. ಇದು ಮುಂದೆ ನಮ್ಮ ಮಾತುಕತೆನೇ ಗೊತ್ತಾಗುತ್ತೆ. ಮಾತುಕತೆಯಲ್ಲಿ ಏನು ಅಂತ ಗೊತ್ತಾಗ್ತದೆ. ದಯವಿಟ್ಟು ಆಲಿಸ್ರಿ. ನಿಮ್ಮ ಹೆಸರೇನು? ಮುರುಗನ್. ನೀವು ತಮಿಳು ಮಾತಾಡ್ತೀರಾ? ತಮಿಳು ಮಾತಾಡೋದು. ನೀವು ಬೆಂಗಳೂರಿಗೆ ಬಂದು ಅಥವಾ ಬೆಂಗಳೂರಿನಲ್ಲೇ ಹೋಗಿ ಬೆಳೆದಿದ್ದಾ? ಅಗ್ರಹಾರ. ಎಷ್ಟು ಮಕ್ಕಳು ನಿಮಗೆ? ಅವರು ಏನು ಮಾಡ್ತಾರೆ? ಈಗ ಮಕ್ಕಳು ನಿಮ್ಮನ್ನು ನೋಡ್ಕೊಳ್ತಾ ಇಲ್ಲ, ನೀವೇ ಎಲ್ಲ ಮಾಡ್ಕೋಬೇಕು. ಮತ್ತೆ ಒಬ್ಬರೇ ಇದ್ದೀರಾ? ನಿಮ್ಮ ಹೆಂಡತಿ ಇಲ್ಲ ಅಂದರೆ? ಈಗ ಒಬ್ಬರೇ ನೀವು ಪಾಪ ನೋಡ್ಕೊತಾ ಇದ್ದೀರಾ. ಈಗ ಗಾಡಿ ನಿಮಗೆ ಈಗ ನೀವೇನು ಸ್ವಂತ ದುಡ್ದಿದ್ರಾ? ನಿಮ್ಮ ತಮ್ಮ ಹಾಕ್ಕೊಟ್ಟಿದ್ದಾರೆ. ಮಕ್ಕಳು ಹಾಕ್ಕೊಡ್ಲಿಲ್ಲ, ಅದು ತಮ್ಮ ಹಾಕ್ಕೊಟ್ಟಿದ್ದಾರೆ. ನೋಡಿ, ಅಣ್ಣ ತಮ್ಮ ಅಂದರೆ ಹಂಗಿರ್ಬೇಕಲ್ವಾ? ಮಕ್ಕಳು ಆಗದೆ ಇದ್ರು ತಮ್ಮ ಆಗಿದ್ದಾರೆ, ಪರವಾಗಿಲ್ಲ. ವೆರಿ ಗುಡ್, ವೆರಿ ಗುಡ್. ಡೈಲಿ ಎಷ್ಟು ಕೊಡ್ತೀರಾ? 500 ರೂಪಾಯಿ ಡೈಲಿ ಕೊಟ್ಬಿಡ್ತೀರಾ. ನಿಮ್ಗೆ ಎಷ್ಟು ಸಿಗುತ್ತೆ? ನೀವು 300-400 ರೂಪಾಯಿ ಸಿಗುತ್ತೆ. ಸೊ ನಿಮ್ಮ ಖರ್ಚಿಗೆ ಸಾಕು. ಅಲ್ಲ, ಬಾಡಿಗೆ ಗಿಡಿಗೆಗೆಲ್ಲ, ಮನೆ ಬಾಡಿಗೆ ಮತ್ತು ಊಟ ತಿಂಡಿ ಎಲ್ಲ ಆಗುತ್ತಾ? ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀರಾ ಪಾಪ. ಭಾಳ ಕಷ್ಟ, ಭಾಳ ಕಷ್ಟ. ಈಗ ಮಕ್ಕಳು ನಿಮ್ಮ ಜೊತೆಗೆ ಇಲ್ಲದೆ ಇದ್ದಿದ್ದಕ್ಕೆ ಕಾರಣ ಏನು? ನೀವು ಅಲ್ಲ, ನೀವು ಓದಿಸಿದ್ದು ನೀವೇ ಅಲ್ವಾ? ಅವ್ರಿಗೆ ಒಳ್ಳೆ ಕೆಲಸ ಕೊಡ್ಸಿದ್ದೀರಾ? ಮಗಳು? ಅಲ್ಲ, ಅಳಿಯ ಏನು ಮಾಡ್ಕೊಂಡಿದ್ದಾರೆ? ಸೆಂಟ್ರಿಂಗ್. ಕನ್ಸ್ಟ್ರಕ್ಷನ್ ಲೈನಲ್ಲಿ ಇದ್ದಾರೆ ಅವರು. ಒಳ್ಳೆ ಕೆಲಸ, ಒಳ್ಳೆ ಇದು ಬರ್ತದೆ. ಸೆಂಟ್ರಿಂಗ್ ಅಂದರೆ ಒಳ್ಳೆ ಲಾಭ ಇದೆ, ಒಳ್ಳೆ ಇದೆ ಅದು. ಗುಡ್ ಗುಡ್ ಗುಡ್. ಆದರೂ ಮಗಳಾದರೂ ಸ್ವಲ್ಪ ನಾನು ತಂದೆ ಬಗ್ಗೆ ಆಸಕ್ತಿ ತೋರಿಸ್ಬೇಕಲ್ವಾ? ಸ್ವಲ್ಪ ಸ್ವಲ್ಪ ತಂದೆ ಬಗ್ಗೆ ಪ್ರೀತಿ ವಿಶ್ವಾಸ ತೋರಿಸ್ಬೋದಲ್ವಾ? ಏನೂ ಇಲ್ಲ. ಅವರಾಯ್ತು, ನಾವು ಸಂಸಾರ ಆಯಿತು. ಎಷ್ಟು ಮಕ್ಕಳು ನಿಮಗೆ? ಮೊಮ್ಮಕ್ಕಳು? ಮಗಳಿಗೊಂದು ಗಂಡಿದೆ. ಅವ್ರು ಯಾರು ನೋಡ್ತಾರೆ ನಿಮ್ಮನ್ನ ಬಂದು? ಚಿಕ್ಕ ಚಿಕ್ಕ ಮಕ್ಕಳು. ಆದರೂ ತಾತ ತಾತ ಅಂತ ಬರ್ಬೇಕಲ್ವಾ? ಪಾಪ ಸರ್. ಅಯ್ಯೋ ಅಯ್ಯೋ. ಅಯ್ಯಯ್ಯೋ, ಏನು ಅಷ್ಟು ದ್ವೇಷ? ಓಹೋ. ಆ ಮನೆಯಲ್ಲಿ ಅದೇನು ಸ್ವಂತ ಮನೆ ಕಟ್ಟಿಸಿದ್ರ ನೀವು? ಬಾಡಿಗೆಲೇ ಇದ್ದಿದ್ದು ನೀವು? ಇದು ಭಾಳ ಮನೆಗಳಲ್ಲಿ ಈ ಥರ ನಡೀತಾ ಇದೆ ಅಲ್ವಾ ಸರ್? ತಂದೆ ತಾಯಿಗಳನ್ನ ಸರಿಯಾಗಿ ನೋಡ್ಕೊಳ್ಳಲ್ಲ, ಅವ್ರ ಕಾಲ ಮೇಲೆ ಅವ್ರ ಪಾಡಿಗೆ ಅವ್ರು ಆಗ್ಬಿಡ್ತಾರೆ. ಸ್ವಲ್ಪನೂ ಒಂದು ಸ್ಪಂದಿಸೋದಿಲ್ಲ, ಒಂದು ಪ್ರೀತಿ ವಿಶ್ವಾಸ ಅದೆಲ್ಲ ಈಗೀಗ ಅದು ಭಾಳ ಜಾಸ್ತಿ ಆಗಿದೆ ಅಲ್ವಾ? ನಿಮಗೂ ತುಂಬ ಅನುಭವ ಆಗಿರ್ಬೇಕಲ್ವ? ಅನುಭವ ಈ ಥರ ಸಖತ್ ಅನುಭವ ಆಗಿದೆ. ಆದರೂ ನಿಮ್ಮ ಧೈರ್ಯಕ್ಕೆ ಮೆಚ್ಚಲೇಬೇಕು. ಒಂದೇ ಕೈಲಿ ನೀವು ಆಟೋ ಓಡಿಸ್ತೀರಾ, ದುಡಿತಾ ಇದ್ದೀರಾ, ಈ ವಯಸ್ಸಿನಲ್ಲಿ ದುಡಿತಿದ್ದೀರಾ, ಮೊಮ್ಮಕ್ಕಳಾಗಿದೆ, ಎಲ್ಲ ಆಗಿದೆ. ನಿಮ್ಮ ಧೈರ್ಯಕ್ಕೆ ಮೆಚ್ಚಲೇಬೇಕಲ್ವಾ? ಅಂದರೆ ಮನುಷ್ಯನಿಗೆ ಸ್ವಾಭಿಮಾನ ಮುಖ್ಯ ಅಲ್ವಾ ಸರ್? ಸೊ ನಿಮಗೆ ಆ ಸ್ವಾಭಿಮಾನ ಇದೆ ಅಂತ ಆಯ್ತಲ್ವಾ? ಏನು ಹೇಳ್ತೀರಾ?
ನಾನು ದುಡಿಬೇಕು ನಾ ತಿನ್ಬೇಕು ಅಲ್ವಾ? ಯಾರ ಮಕ್ಕಳಾಗ್ಲಿ ಮೊಮ್ಮಕ್ಕಳಾಗ್ಲಿ ಯಾರಿಗೆ ಬೇಕು? ಹಾಂ ನನ್ನ ಹತ್ರ ಒಂದು ಸ್ವಂತ ಮನೆ ಇದ್ರೆ ಒಂದು 50 ಗ್ರಾಮ್ ಚಿನ್ನ ಇದ್ರೆ ಹಾಂ ಸಿಗುತ್ತೆ ಅಂದ್ಬಿಟ್ಟು ಒಂದು ಊಟ ಹಾಕ್ತಾರೆ. ಹಾಂ ಸ್ವಂತ ಮನೆ ಐತೆ, ಚಿನ್ನ ಐತೆ, ಹಾಂ ಹೋದ್ರೆ ನಮ್ಗೆ ಸೇರುತ್ತೆ, ಊಟ ಹಾಕೋಣ ಹಾಂ ಅಂತ ಊಟ ಹಾಕ್ತಾರೆ. ಹಾಂ ಏನಿಲ್ಲ ಅಂದ್ರೆ ಏನಪ್ಪ ಅವ್ನ ನೋಡೋದು, ಹಾಂ ಎಲ್ಲಾರ ಸಾಯ್ಲಿ ಬಿಡು ಅಂತ ಬಿಟ್ಟು ಅಷ್ಟೇ. ಹಾಂ ಯಾಕೆ ಈ ಥರ ದ್ವೇಷ, ಯಾಕೆ ಈ ಥರ ಕ್ರೂರತೆ, ಏನು ಸಮಾಜ ಯಾಕೆ ಈ ಥರ ಆಗ್ತಾ ಇದೆ? ಎಲ್ಲ ಸಮಾಜನ ದುಡ್ಡಲ್ಲಿ ಓಡ್ತಾರೆ. ಹಾಂ ಎಲ್ಲರಿಗೂ ದುಡ್ಡು 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 ಹಣ ಅಲ್ವಾ? ಅವ್ರಿಗೆ ಎಲ್ಲರಿಗೂ ದುಡ್ಡು. ಹಾಂ ಭಾಳ ಸಂತೋಷ ಆಯ್ತು ಸರ್, ಭಾಳ ಬೇಸರನೂ ಆಯಿತು. ಒಂದು ರೀತಿಯಲ್ಲಿ ಪಾಪ ನೀವು ಇಷ್ಟು ಕಷ್ಟಪಟ್ಟಿದ್ದೀರಲ್ಲ, ಯಾವಾಗ ನಾವು ಸುಧಾರಿಸ್ಕೊತೀವಿ, ಯಾವಾಗ ಸುಧಾರಣೆ ಆಗಿರ್ತದೆ ಗೊತ್ತೇ ಇಲ್ಲ ನಮಗೆ.